ಬಿಡದಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿ ಕದನ ಆರಂಭ ಆಗಿದೆ. ಬಾ ನಾನ್ ಚರ್ಚೆಗೆ ರೆಡಿ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಹೇಳ್ತಾ ಇರುವಂಥದ್ದು. ಸಿಎಂ ಡಿಕೆಶಿಗೆ ಕುಮಾರಸ್ವಾಮಿ ನೇರವಾಗಿ ಪಂಥ ಆಹ್ವಾನವನ್ನು ನೀಡ್ತಿದ್ದಾರೆ. ಬಿಡದಿಯ ಬೈರಮಂಗಲದಲ್ಲಿ 2 ತಂಡಗಳಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಬಿಡದಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿ. ಬಾಬಾ ಚರ್ಚೆಗೆ ನಾನ್ ರೆಡಿ ಅಂತಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಸಿಎಂ ಡಿಕೆ ಶಿವಕುಮಾರ್ಗೆ ನೇರ ಪಂಥ ಆಹ್ವಾನವನ್ನ ನೀಡಿದ್ದಾರೆ. ಬಿಡದಿಯ ಬೈರಮಂಗಲದಲ್ಲಿ 2 ತಂಡಗಳಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ರೆಡ್ ಝೋನ್ ಮಾಡಿದ್ರು ಅಂತ ಎಚ್.ಡಿ.ಕೆ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಮತ್ತೊಂದೆಡೆ ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಈಗ ಜಿದ್ದಾಜಿದ್ದಿ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸ್ಥಳಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಆಗಮಿಸಲಿದ್ದಾರೆ. ಬಿಡದಿಯಲ್ಲಿ ಸಿಎಂ ಡಿಕೆಶಿ ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿ ಕದನ. ಬಾಬಾ ಚರ್ಚೆಗೆ ನಾನ್ ರೆಡಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ಗೆ ಪಂಥ ಆಹ್ವಾನವನ್ನು ನೇರವಾಗಿ ನೀಡ್ತಿದ್ದಾರೆ. ಬನ್ನಿ ಚರ್ಚೆಗೆ ನಾನ್ ರೆಡಿ, ನೀವು ರೆಡಿನಾ ಅಂತ ಎಚ್.ಡಿ. ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ನ ಕರೀತಾ ಇರುವಂತದ್ದು. ಒಂದು ಕಡೆ ಪ್ರತಿಭಟನೆ ಮಾಡಲಾಗ್ತಾ ಇದೆ. ರೆಡ್ ಝೋನ್ ಮಾಡಿದ್ರು ಅಂತ ಹೇಳಿ ಎಚ್.ಡಿ.ಕೆ ವಿರುದ್ಧವಾಗಿ ಒಂದು ಕಡೆ ಪ್ರತಿಭಟನೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಬಿಡದಿ ಟೌನ್ಶಿಪ್ ಅನ್ನ ಮಾಡಬೇಡಿ ಅಂತ ವಿರೋಧ ಮಾಡಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಬಿಡದಿ ಬೈರಮಂಗಲ ಸರ್ಕಲ್ ನಲ್ಲಿ ಪರ ವಿರೋಧದ ಪ್ರತಿಭಟನೆಗಳು ನಡೀತಾ ಇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಸ್ಥಳಕ್ಕೆ ಆಗಮಿಸಲಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಎಚ್.ಡಿ.ಕೆ ವರ್ಸಸ್ ಡಿಕೆ ಶಿವಕುಮಾರ್ ಅಂತ ಆಗಿದೆ. ಇಬ್ರು ಕೂಡ ಪಂಥ ಆಹ್ವಾನಗಳನ್ನ ನೀಡ್ಕೊಳ್ತಿರುವಂಥದ್ದು. ಚರ್ಚೆಗೆ ಬನ್ನಿ, ನಾನ್ ರೆಡಿ ಅಂತ ಇದ್ದಾರೆ. ಇವತ್ತು ಚರ್ಚೆಗೆ ಬರ್ತಾರಾ ಡಿಕೆ ಶಿವಕುಮಾರ್ ಅನ್ನುವಂಥ ಪ್ರಶ್ನೆ ನೇರವಾಗಿ ಪಂಥ ಆಹ್ವಾನವನ್ನ ಎಚ್.ಡಿ. ಕುಮಾರಸ್ವಾಮಿ ನೀಡಿರುವಂಥದ್ದು. ಬಿಡದಿಯ ಬೈರಮಂಗಲದಲ್ಲಿ 2 ತಂಡಗಳಿಂದ ಒಂದು ಕಡೆ ಪ್ರತಿಭಟನೆ ಆಗ್ತದೆ. ಒಂದು ಕಡೆ ಕುಮಾರಸ್ವಾಮಿ ವಿರುದ್ಧವಾಗಿ ರೆಡ್ ಝೋನ್ ಮಾಡಿಬಿಟ್ರು ಅನ್ನುವಂಥ ಕಾರಣಕ್ಕಾಗಿ ಕುಮಾರಸ್ವಾಮಿ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಟೌನ್ಶಿಪ್ ಅನ್ನ ವಿರೋಧ ಮಾಡಿ ಪ್ರತಿಭಟನೆ ಮಾಡಲಾಗ್ತದೆ. ಒಟ್ಟಿನಲ್ಲಿ ಇದು ದೊಡ್ಡ ಹೈಡ್ರಾಮಾ ತರ ಕಾಣಿಸ್ತಾ ಇದೆ. ಒಂದು ಕಡೆ ಕುಮಾರಸ್ವಾಮಿ, ಒಂದು ಕಡೆ ಡಿಕೆ ಶಿವಕುಮಾರ್ ಪರ ವಿರೋಧದ ಪ್ರತಿಭಟನೆಗಳು, ಪಂಥ ಆಹ್ವಾನಗಳು. ಬಿಡದಿ ಟೌನ್ಶಿಪ್ ವಿಚಾರ ಬಹಳಷ್ಟು ಕುತೂಹಲಕಾರಿ ಆಗ್ತಾ ಇರುವಂಥದ್ದು ದಿನೇ ಅಂದರೆ ಜಿದ್ದಿಯ ಕಣವಾಗ್ಬಿಟ್ಟಿದೆ. ಈಗ ಬಿಡದಿ ಟೌನ್ಶಿಪ್ ಮಾಡಲೇಬೇಕು ಅಂತ ಒಂದು ಕಡೆ ಬಂಡೆ ಮುಂದಾದರೆ, ಮತ್ತೊಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಇದನ್ನು ತಡಿತೀವಿ ಅಂತ, ಇದರಿಂದ ರೈತರಿಗೆ ತೊಂದರೆ ಆಗುತ್ತೆ ಅಂತ ಒಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಹೇಳ್ತಿದ್ರೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ರೈತರ ಒಪ್ಪಿಗೆಯ ಮೇರೆಗೆ ನಾವು ಭೂಮಿ ಖರೀದಿ ಮಾಡ್ತಾ ಇರೋದು ಅಂತ ಹೇಳ್ತಾ ಇರುವಂಥದ್ದು. ಹಾಗಾಗಿ ಚರ್ಚೆಗೆ ಬನ್ನಿ ಅಂತ ಆಹ್ವಾನಗಳನ್ನು ನೀಡಲಾಗಿತ್ತು. ಅಂದರೆ ವಿಧಾನಸಭೆಯಲ್ಲಿ ವಿಧಾನಸೌಧದಲ್ಲಿ ಚರ್ಚೆ ಮಾಡೋಣ ಅಂತ ಡಿಕೆ ಶಿವಕುಮಾರ್ ಎಚ್.ಡಿ. ಕುಮಾರಸ್ವಾಮಿಗೆ ಆಹ್ವಾನ ನೀಡಿದ್ರು. ಆದರೆ ಬೇಡ, ಅಲ್ಲಿ ವಿಧಾನಸೌಧದಲ್ಲಿ ಚರ್ಚೆ ಮಾಡುವಂಥ ಬದಲು ರೈತರ ಮುಂದೆ ಚರ್ಚೆ ಮಾಡೋಣ, ಅನ್ನದಾತರ ಮುಂದೆ ಚರ್ಚೆ ಮಾಡೋಣ, ಅವ್ರ ಒಪ್ಪಿಗೆ ನೀಡಿದ್ರೆ ನಮ್ದೇನಿಲ್ಲ ಅಂತ ಒಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಬನ್ನಿ ಸ್ವಾಮಿ ಅಲ್ಲಿ ಚರ್ಚೆ ಮಾಡಿ ಅಂತ ಡಿಕೆ ಶಿವಕುಮಾರ್ಗೆ ಆಹ್ವಾನವನ್ನು ನೀಡ್ತಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರ ಡಿಕೆ ಶಿವಕುಮಾರ್ ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿ ಆಗೋಗಿದೆ. ಇಬ್ರು ಜಿದ್ದಾಜಿದ್ದಿಯಲ್ಲಿ ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಂಡು ಬಿಟ್ಟಿದ್ದಾರೆ. ಒಂದು ಕಡೆ ಡಿಕೆ ಶಿವಕುಮಾರ್ ಇದನ್ನ ನಾನು ಮಾಡೇ ಮಾಡ್ತೀನಿ, ಬಿಡದಿ ಟೌನ್ಶಿಪ್ ಅನ್ನ ನಾನು ಮಾಡೇ ಮಾಡ್ತೀನಿ ಅಂತ, ಮತ್ತೊಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಇದನ್ನು ತಡಿತೀನಿ ಅಂತ. ಒಂದು ಕಡೆ ಡಿಕೆ ಶಿವಕುಮಾರ್ ಹೇಳ್ತಿರುವಂಥದ್ದು, ಬಿಡದಿ ಟೌನ್ಶಿಪ್ ವಿಚಾರ ಏನಿದೆ ಅದನ್ನು ಪ್ರಾರಂಭ ಮಾಡಿದ್ದೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಆದರೆ ಈಗ ನಾವು ಮಾಡ್ತಾ ಇದ್ದೀವಿ ಅನ್ನುವಂಥ ಕಾರಣಕ್ಕಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಹಾಗಿದ್ರೆ ಮೊದಲೇ ಅದನ್ನು ಇವರು ಜಾರಿಗೆ ತರಬಾರ್ದಿತ್ತು ಅಂತ ಇವರ ವಾದ ಆಗಿರುವಂಥದ್ದು. ಡಿಕೆ ಶಿವಕುಮಾರ್ ಅವರ ವಾದ ಆಗಿರುವಂಥದ್ದು. ಇವರು ಅದನ್ನು ವಿರೋಧ ಮಾಡೋದಾಗಿದ್ರೆ ಜಾರಿಗೆ ತರಲೇಬಾರ್ದಿತ್ತು, ಆ ಪ್ಲಾನನ್ನು ಮಾಡಲೇಬಾರ್ದಿತ್ತು. ಈಗ ನಾವು ಅದನ್ನು ಜಾರಿಗೆ ತರಲು ಮುಂದಾಗ್ತಾ ಇರೋದ್ರಿಂದ ನಮ್ಮನ್ನು ವಿರೋಧ ಮಾಡ್ತಿದ್ದಾರೆ ಅಂತ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧವಾಗಿ ಡಿಕೆ ಶಿವಕುಮಾರ್ ಆರೋಪ ಮಾಡ್ತಿದ್ದಾರೆ.